ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಸುಮಾ ಬಾಗಲಕೋಟೆ. ಒಂದು ಹೊಸ ವಿಡಿಯೋ ಮಾಡಾಕಂತ ಇವತ್ತು ಹೊಂಟೀನಿ. ಎಲ್ಲಿಗೆ ಹೊಂಟೀನಿ ಅಂತೇನು ಕೇಳಾತ್ತೀರನ? ಹ್ಞೂ ರೀ, ನಾ ಇವತ್ತು ಇಲ್ಲೇ ನಮ್ಮ ಊರಿನ ಹಂತಕ್ಕಿರೋ ಬಾದಾಮಿ ಬನಶಂಕರಿ ದೇವಿ ನೋಡಕ್ಕೆ ಹೊಂಟೀನಿ. ಹಂಗೆ ಎಲ್ಲರೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿರಿ. ಮತ್ತು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಲಗುನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಷಯಕ್ಕೆ ಬರೋಣ. ನನಗೆ ಆರಾಮಿಲ್ಲ ಅಂತ ಹೇಕ್ಷಿಂದ ಬನಶಂಕರಿ ಗುಡಿಗೆ ಹೋಗಿದ್ದೇ ಇಲ್ಲ, ಭಾಳ ದಿನ ಆಗಿತ್ತು. ಸೊ ಅದಕ್ಕೆ ಇವತ್ತು ಹೋಗಿ ಬರೋಣ ಅಂಥೇಳಿ ಸ್ವಲ್ಪ ಮನಸ್ಸಿಗೂ ಭಾಳ ಬೇಜಾರಾಗಿತ್ತು. ಹೋಗಿ ಬಂದ್ರಾತು ಅಂತೇಳಿ ಇವತ್ತು ಹೊಂಟೀನಿ ರೀ. ನನಗೆ ಆಕ್ಸಿಡೆಂಟ್ ಆಗಿಂದ ಮನ್ಯಾಗ ನಾನು ಒಬ್ಬಕ್ಕಿನ ಎಲ್ಲೂ ಹೊರಗೆ ಹೋಗಿ ಬಿಡವಲ್ಲಾಗ್ಯಾರ. ಯಾಕಂದ್ರೆ ನನಗೊಬ್ಬಕ್ಕಿಗೆ ಹತ್ತಾಕ ಇಳಿಯೋಕೆ ಆಗೋದಿಲ್ಲ ಬಸ್ನಾಗ. ಮತ್ತು ಕ್ಯಾಮ್ರಾ ಇರ್ತದೆ, ಮೊಬೈಲ್ ಇರ್ತೈತಿ, ಎಲ್ಲರ ಬಿದ್ದಿದ್ಲು ಅಂತ ಅನ್ನೋ ಕಾಳಜಿನಾಗ ಹೇಳ್ತಾರೆ ಅವ್ರು. ಆಯ್ತಪ್ಪ, ಇದೊಂದು ಸರಿ ಅವ್ರ ಮಾತು ಕೇಳೋಣ ಅಂಥೇಳಿ ನನ್ನ ಕ್ಲೋಸ್ ಫ್ರೆಂಡ್ ಇಲ್ಲೇ ನಮ್ಮೂರಂತ ಕೇಳ್ತಾನೆ, ಅವನಿಗೆ ಕರ್ಕೊಂಡು ನಾನು ಹೊಂಟೆ ರೀ. ಬೆಳಿಗ್ಗೆ 9 ಗಂಟೆ ಬಸ್ಸಿಗೆ ನಮ್ಮೂರಿಂದ ಬಿಟ್ಟೆ. ನಮ್ಮೂರಿಂದ ಹೋಗೋದೇ ಒಂದು ಬಸ್ಸು, ಇಲ್ಲಾಂದ್ರೆ ಗುಳೆಗುಡ ಮೇಲೆ ಹಾಸಿ ಹೋಗ್ಬೇಕಾಗ್ತದೆ. ಅದಕ್ಕೆ ಮುಂಜಾನೆ ಒಂದು 9 ಬಸ್ಸಿಗೆ ಬಿಟ್ವಿ. ಹೋಗಿ ಅಲ್ಲಿ 10 ಗಂಟೆಗೆ ಮುಟ್ಟಿದ್ವಿ. ಅಲ್ಲಿಂದ ಮತ್ತು ಆಟೋನ್ಯಾಗ ಬನಶಂಕರಿ ಮಠ ಹೊಂಟ್ವಿ. ಬನಶಂಕರಿಗೆ ಹೋಗಿ ಇಳಿದ್ವಿ. ಈಗ ಆಗ್ತದೆ ನೋಡ್ರಿ ನಮ್ಮದು ವಿಡಿಯೋ ಸ್ಟಾರ್ಟ್. ನೋಡ್ರಿ ಬನಶಂಕರಿ ಟೆಂಪಲ್ ಔಟ್ಸೈಡ್ ಇದೆ. ಎಲ್ಲರೂ ಬನಶಂಕರಮ್ಮನ ದರ್ಶನ ಮಾಡ್ಕೊರಿ ಹೊರಗಿಂದನೇ. ಬಿಕಾಸ್ ಒಳಗೆ ಕ್ಯಾಮ್ರಾ ಏನೂ ಅಲೌ ಮಾಡೋಂಗಿಲ್ಲ ಅವ್ರು. ಒಳಗೆ ಹೋಗಿ ವಿಡಿಯೋ ಮಾಡೋಕ್ಕೆ ಅಲೌ ಇಲ್ಲ. ನಂದು ಮೊಬೈಲ್ನಾಗ ತಟಗೆ ಹೊರಗಿಂದ ವಿಡಿಯೋ ತಕ್ಕೊಂಡೆ. ಮೊದಲೆಲ್ಲ ಪಟಕ್ಕನ ಲೈನ್ ಸಿಕ್ಬಿಡ್ತಿತ್ತು ದರ್ಶನಕ್ಕೆ. ಈಗೆಲ್ಲ ಫುಲ್ಲು ದೊಡ್ಡ ಲೈನ್ ಮಾಡಿಬಿಟ್ಟಾರ್ರಿ. ಮ್ಯಾಲೆ ಹತ್ತಿ ಕೆಳಗಿಳಿದ ಚಿಕ್ಕ ಹೋಗಿ ಭಾಳ ವಜ್ಜೈತಿ ಕೆಲಸ. ಹಂಗೆ ಮಾಡಿ ನಾವು ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಇದು ಹೊರಗಿಂದ ನಮ್ಮ ಬನಶಂಕರಿ ದೇವಿ ಔಟ್ಸೈಡ್ ಒಂದು ದೊಡ್ಡ ಹೊಂಡ ಐತ್ರಿ. ಆ ಹೊಂಡದ ಔಟ್ಸೈಡ್ ಇದು, ಅಂದ್ರೆ ಸುತ್ತರದ ಕಂಪೌಂಡ್ ಗಾಡಿ ಐತಿ. ಆ ಗಾಡಿ ಕಂಪೌಂಡ್ ಗಾಡಿ ಚಿತ್ರ ಇದು. ಹಂಗೆ ಒಳಗೆ ಹೋಗಿಂದ ಆ ಹೊಂಡದ ಸುತ್ತರದ ಈ ಥರ ಮಂಟಪ ಟೈಪ್ ಕಟ್ಟ್ಯಾರ. ಸೊ ಭಾಳ ಚಂದ ಅನ್ನಿಸ್ತೈತೆ ರೀ ಇದು. ಅಂದ್ರೆ ಫೋಟೋ ತೆಗಿಯಾಕೆ ಅದಕ್ಕೆ ಭಾಳ ಚಲೋ ಅನ್ನಿಸ್ತೈತಿ ನೋಡ್ರಿ. ಭಾಳ ವರ್ಷ ಆಗಿನ ಬನಶಂಕರಮ್ಮನ ಹೊಂಡ ತುಂಬೈತಿ. ದರ್ಶನಕ್ಕೆ ಮಂದಿ ಅಂತೂ ಫುಲ್ ಜೋರ್ದಾರ್ ಬರಾಕತ್ಬಿಟ್ಟಾರ. ಈಗ ಕಾಲಿಡೋಕೆ ಜಾಗ ಇಲ್ಲಾರ್ದಂಗೆ ಆಗೈತಿ. ಈಗ ಬಂತು ನೋಡ್ರಿ ಅಸಲಿ ಆಟ. ನಾ ಬಂದಿದ್ದ ಇವ್ರ ಕೈಯಾಗ ಊಟ ಮಾಡಾಕ ಇವತ್ತು. ಯಾಕವ್ವ ಇಲ್ಲೇ ಬಾಗಲಕೋಟ್ನಾಗ ಇರ್ತಿ, ನಿನಗೇನು ಜವಾರಿ ಊಟ ಸಿಗೋದ್ಲಿ, ನಿಮ್ಮ ಮನ್ಯಾಗ ಊಟ ಹಾಕೋದ್ಲೇನು ಅಂತ ಕೇಳಬೇಡ್ರಿ. ನಾನು ವಿಡಿಯೋ ಪರ್ಪಸ್ ಬಂದೀನಿ ಇವತ್ತು. ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಈ ಥರ ಊಟ ಸಿಗುತ್ತೆ ಹಂಗೆ ಹಿಂಗೆ ಅಂಥೇಳಿ. ಇದು ಒಂದು ತೋರಿಸಿದ್ರಂದ್ರೆ ಮುಂದೆ ಬರೋ ಜನರಿಗೆ ಒಂದೇನೋ ಉತ್ತರ ಕರ್ನಾಟಕದ ಊಟ ಮಾಡಿ ಖುಷಿ ಆಗ್ತದೆ ಅನ್ನೋ ಒಂದು ಇದಕ್ಕೆ ನಾನು ಇವತ್ತಿಲ್ಲಿ ಬಂದು ಅಜ್ಜಿ ಕೈಯಾಗ ಊಟ ಮಾಡತ್ತೀನಿ. ಈ ಅಜ್ಜಿ ಅವ್ರ ಮಾತು ಕೇಳ್ರಿ ಎಷ್ಟು ಚಂದ ಅದಾವತ್ತು ಹೇಳಿ. ಇವ್ರ ಊಟಕ್ಕಿಂತ ಇವ್ರ ಮಾತಿಗೆ ಅರ್ಧ ಹೊಟ್ಟೆ ತುಂಬೋಗ್ತದೆ. ರೊಟ್ಟಿ, ಪುಂಡಿ ಪಲ್ಯ, ಕಲ್ಲಂಗಡಿ ಹಿಂಡಿ, ಬದ್ನೆಕಾಯಿ ಪಲ್ಯ, ಕಾಳು ಪಲ್ಯ, ಇಷ್ಟು ಥರ ಐತೆ ನೋಡ್ರಿ. ಎಲ್ಲ ಮಾಡ್ಕೊಂಡು ಮನೆಗೆ ಹೊತ್ಕೊಂಡ್ಬರ್ತೀವಿ. ಎಲ್ಲಿರಿ ನೀವು? ಎಲ್ಲಿಯಾರ? ನಾವು ಡಾಣಾಕ್ಷೂರು ಅಂತ ಒಂದು ಹಳ್ಳಿ. ಡಾಣಾಕ್ಷೂರು ರೀ? ಡಾಣಾಕ್ಷೂರು ಇಲ್ಲಿ ಬೇಲೂರು. ಹೆಂಗೆ ಆಟೋಕ್ಕೆ ಬರ್ತೀರಾ? ಬೇಲೂರಿನಿಂದ ಇಲ್ಲಿಗೆ 20 ರೂಪಾಯಿ ಐತಿ. ಬೇಲೂರಾಗಿಂದ ನಮ್ಮೂರಿಗೆ 20 ರೂಪಾಯಿ. ಹೋಗಿ 40 ರೂಪಾಯಿ, ಬರುತ್ತೆ 40 ರೂಪಾಯಿ. ನಿಮ್ಮೂರಿಗೆ ಬಸ್ ಇಲ್ಲ? ನಮ್ಮೂರಿಗೆ ಬಸ್ ಅದಾವ್ರಿ. ಮುಂಜಾನೆ 8ಕ್ಕೆ ಬರ್ತಾರೆ ಅದು. ಮೊನ್ನೆ ಮತ್ತು ಸಾಯಂಕಾಲ 5 ಗಂಟೆ ಐತಿ. 2 ಟೈಮ್ ಬರ್ತೈತಿ. ಬಸ್ಸಿಗೆ ಬರಂಗಿಲ್ಲ ರೀ ನಾವು. ಬಸ್ ನಿಮಗೆ ಆಗೋದಿಲ್ಲ? ಬಸ್ಸಿಗೆ ಯಾರು ಬರಂಗಿಲ್ಲ. ಹೊಸೂರು ಆ ಕಡೆ ನೀವು ಎಲ್ಲರೂ ಓದಿರಲ್ಲ? ಎಲ್ಲಾರು ಒಂದು ಊರ್ರಿ ನಾವು. ಡಾಣಾಕ್ಷೂರು ಹುಟ್ಟರು ಡಾಣಾಕ್ಷೂರು. ಬೇರೆ ನಾವು ವ್ಯಾಪಾರ ಮಾಡಾಕ ನಾವು 1 ರೂಪಾಯಿಗೆ 4 ರೊಟ್ಟಿ ಇದ್ದಾಗ ವ್ಯಾಪಾರ ಮಾಡೋದು. ಎಷ್ಟು? 1 ರೂಪಾಯಿಗೆ 4 ರೊಟ್ಟಿ ಇದ್ದಾಗ ವ್ಯಾಪಾರ ಮಾಡೋದು. ಹಂಗೆ ಈ ಅಜ್ಜಿಯವ್ರು ಹೇಳಿದ ಕೇಳಿ ನನಗೆ ಭಾಳ ಬೇಜಾರಾತ್ರಿ. ಇವರಿಗೆ ಬರೀ 9 ತಿಂಗಳು ಕೂಸಿದ್ದಾಗ ಲಗ್ನ ಆಗೈತಂತ, ಮತ್ತು ಬರೀ 13 ವರ್ಷಕ್ಕೆ ಮಕ್ಕಳಾಗ್ಯಾವಂತ. ಈಗಿನ ಕಾಲದಾಗ ನೋಡಿದ್ರಂದ್ರೆ ಆಗಿನ ಕಾಲ ಭಾಳ ಕೆಟ್ಟಿತ್ತು ಅಂತ ಅನ್ನಿಸ್ತದೆ. ಈಗಿಲ್ರಿ, ನಾವು 32 34 ಆದ್ರೂ ನಮಗೆ ಬೇಕಂದ್ರೆ ಲಗ್ನ, ಬ್ಯಾಡ ಅಂದ್ರೆ ಇಲ್ಲ. ಈಗಿನ ತಂದೆ ತಾಯಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾನು. ಹಾಗೆ ಮಕ್ಕಳು ಕೂಡ ತಂದೆ ತಾಯಿಗೆ ಅಷ್ಟೇ ಮರ್ಯಾದೆ ಕೊಟ್ಟು ಅವ್ರನ್ನ ಜೋಪಾನ ಮಾಡಿರಿ ಅಂತ ಕೇಳ್ಕೊತೀನಿ. ಹಂಗೆ ಈ ಅಜ್ಜಿಯವ್ರ ಹಸ್ಬೆಂಡ 27 ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರುತ್ತೆ. ಪಾಪ ಆಗೋದ ಮದ್ವೆ 9 ತಿಂಗಳಿಗೆ ಆಗೈತೆ. ಅದಾಗಿಂದ 13 ವರ್ಷಕ್ಕೆ ಮಕ್ಕಳು. ಎಷ್ಟು ಜಲ್ದಿ ಇಷ್ಟು ಸಣ್ಣ ವಯಸ್ಸಿನಾಗ ಗಂಡನ ಕಳ್ಕೊಂಡು ಭಾಳ ಬೇಜಾರು ಮಾಡ್ಕೊಂಡ್ರು ಅವ್ರು. ಹೇಳೋದು ಅವ್ರ ಮುಖದ ಮ್ಯಾಗ ಕಾಣಿಸಾತಿತ್ತು ಅವ್ರ ಬೇಜಾರು ಎಷ್ಟೈತಿ ಅವ್ರ ಹಸ್ಬೆಂಡ್ ತೀರ್ಕೊಂಡಿದ್ದು ಅಂಥೇಳಿ. ನನಗೂ ಭಾಳ ಬೇಜಾರಾಯಿತು. ಅಜ್ಜಿ ಮಾತಿನ ಗದಲ್ದಾಗ ನಾವು ಊಟ ಮಾಡೋದ ಮರ್ತಿದ್ದೆ ರೀ. ಸೊ ಅಜ್ಜಿ ಊಟಕ್ಕೆ ಹಚ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿರಿ ಅವ್ರು ಏನೇನು ಅಡುಗೆ ಮಾಡ್ಯಾರ, ಏನೇನು ನಮಗೆ ಊಟಕ್ಕೆ ಬಡಿಸ್ತಾರ ಅಂಥೇಳಿ. ಅಜ್ಜಿಯವ್ರ ಮೊದ್ಲಕ್ಕೆ ಅರದ ಹಿಂಡಿ ಮತ್ತು
ಗುರೆಳ್ಳು ಹಿಂಡಿ ಹಚ್ಚಿದ್ರೆ ಅರದಿಂಡಿ ಅಂದ್ರೆ ನಾವು ಕಲ್ಲಾಗ ಅರಿತೀವಿ ರೀ, ಮಿಕ್ಸಿಗೆ ಹಾಕಂಗಿಲ್ಲ ಆ ಥರ ಚಟ್ನಿ. ಮತ್ತು ಹೆಸರು ಕಾಳು ಪಲ್ಯ ಹಾಕಿದ್ರು. ಅದಾಗಿಂದ ಮತ್ತು ಬದ್ನಿಕಾಯಿ ಇದು ಪಲ್ಯನೂ ಮಾಡ್ಕೊಂಬಂದಿದ್ರು, ಅದನ್ನೂ ಹಚ್ಚಿದ್ರು ನಮಗೆ ಊಟಕ್ಕೆ. ಮತ್ತು ಮಸ್ತ್ ಗಟ್ಟಿ ಮೊಸರು ಹಾಕಿದ್ರು. ಅದಾಗಿಂದ ರೊಟ್ಟಿ 3-4 ವೆರೈಟಿ ರೊಟ್ಟಿ ಇದ್ದು ಅವ್ರ ಹತ್ರ. ಕಟಕ್ ಜೋಳದ ರೊಟ್ಟಿ, ಕಟಕ್ ಸಜ್ಜಿ ರೊಟ್ಟಿ, ಮತ್ತು ಮೆತ್ತನ ಜೋಳದ ರೊಟ್ಟಿ. ಅಜ್ಜಿಯವ್ರು ಫೋರ್ಸ್ ಮಾಡಿದ್ರು ಅಂಥೇಳಿ ನಾನು ಮೆತ್ತನ ಜೋಳದ ರೊಟ್ಟಿ ತೊಗೊಂಡು ತಿಂದೆ. ಹಾಗೆ ನನ್ನ ಫ್ರೆಂಡಿಗೆ ಜೋಳದ ರೊಟ್ಟಿನೂ ಇಷ್ಟ, ಕಟಕ್ ರೊಟ್ಟಿನೂ ಇಷ್ಟ. ಅವ್ರ ಹಲ್ಲು ಸ್ಟ್ರಾಂಗ್ ಅದಾವ. ತಿಂದ ಅವನು. ನೋಡ್ರಿ ಅಜ್ಜಿಯವ್ರು ಸಜ್ಜಿ ರೊಟ್ಟಿ ಆಫರ್ ಮಾಡತ್ತಾರೆ ನಮ್ಗೆ. ಅಜ್ಜಿಯವ್ರ ಕೈಯಾಗ ಊಟ ಮಾಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನೀವೇನು ಕೇಳಿದ್ರು ಅಂದ್ರೆ ಈಗ ನನಗೆ ಒಂದು ಸ್ವಲ್ಪ ಚಟ್ನಿ ಹೆಚ್ಚಿಗೆ ಬೇಕು, ಒಂದು ಸ್ವಲ್ಪ ಕಾಳು ಪಲ್ಯ ಹೆಚ್ಚಿಗೆ ಬೇಕಾ, ರೊಟ್ಟಿ ಬೇಕಾ, ನೀವು ಏನು ಕೇಳ್ತೀರಿ ಅಷ್ಟು ಕೊಡ್ತಾರೆ ಅವ್ರು. ಒಟ್ಟು ಸಸ್ತಾದೊಳಗೆ ಮಸ್ತ್ ಉತ್ತರ ಕರ್ನಾಟಕದ ಊಟ ಮಾಡಬೇಕು ಅಂತಂದ್ರೆ ನಾವು ಇಲ್ಲಿಗೆ ಬರ್ಬೇಕು. ಅಂದರೆ ನಾವಂತೂ ಮನ್ಯಾಗ ಊಟ ಡೈಲಿ ಇದನ್ನೇ ಮಾಡ್ತಿರ್ತೀವಿ. ನೀವು ದಕ್ಷಿಣ ಕರ್ನಾಟಕದವರು ಅಥವಾ ಬೇರೆ ರಾಜ್ಯದವರು ಈ ಕಡೆ ಬಂದ್ರಿ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಊಟ ಮಾಡಬೇಕು ಅಂತಂದ್ರೆ ಈ ಪ್ಲೇಸ್ ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು. ಅಜ್ಜಿಯವ್ರು ಮಾಡಿದ ಊಟ ಅಡಿಗೆ ಭಾರಿ ಇತ್ತು. ನಾವಂತೂ ಮಸ್ತ್ ಎಂಜಾಯ್ ಮಾಡಿದ್ವಿ. ಹಂಗೆ ಊಟಾಗಿಂದ ಏನು ಮಾಡೋದು, ವಾಕ್ ಮಾಡೋಕ್ಕಂತೇಳಿ ಹಂಗೆ ಬಂದ್ವಿ. ಎಷ್ಟು ಚಂದ ಐತೆ ನೋಡ್ರಿ ಈ ಪ್ಲೇಸ. ಯಾರಿಗಾದ್ರೂ ಫೋಟೋಶೂಟ ಆ ಥರ ಏನಾದರೂ ನಾರ್ಮಲ್ ಫೋಟೋ ತಕ್ಕೊಳ್ಳೋದು ಇತ್ತಂದ್ರೆ ಇಲ್ಲಿಗೆ ಬರ್ರಿ, ಬೆಸ್ಟ್ ಫೋಟೋಸ್ ಬರ್ತಾವೆ. ನಾನು ಈ ಫೋಟೋಗ್ರಫಿ ಫೀಲ್ಡ್ನಾಗ ಅದೀನಿ ಅಂತ ಹೇಳತ್ತೀನಿ. ನನ್ನೂ ಅಂತೂ ಇಷ್ಟು ಅದ್ವಾನ್ ಪಿಕ್ಚರ್ಸ್ ಬಂದಾವ. ನಾ ಇನ್ಸ್ಟಾಗ್ರಾಮಿಗೆ ಹಾಕೀನಿ ಒಂದಿಷ್ಟು ಪಿಕ್ಚರ್ಸ್. ಆಲ್ಮೋಸ್ಟ್ ಭಾರಿ ಚಂದ ಬರ್ತಾವೆ ಪಿಕ್ಚರ್ಸ್. ನೋಡಿರಿ, ಇದು ನಾವು ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಫುಲ್ 3 ಕಡೆ ಇದೇ ಥರ ಮಂಟಪನ ಐತಿ. ಅಂದ್ರೆ ಒಂದು ಕಡೆ ಮಾತ್ರ ಟೆಂಪಲ್ ಅಪೋಸಿಟ್ ಮಾತ್ರ ಒಂದಿಷ್ಟು ಗೋಡೆ ಕಟ್ಟ್ಯಾರ ಮತ್ತು ಒಂದಿಷ್ಟು ಗುಡಿ ಅದಾವ. ಈ ಕಡೆ ಫುಲ್ಲು 3 ಕಡೆನೂ ಪೂರಾ ಇದೇ ಥರದ ಮಂಟಪ, ಅಂದ್ರೆ ಕಂಪ್ಲೀಟ್ಲಿ ಇದೇ ಥರ ಮಂಟಪನ ಮಾಡಿಬಿಟ್ಟಾರ. ಭಾಳ ವರ್ಷ ಆಗಿತ್ತು ನೀರು ಇದ್ದಿಲ್ಲ ಅಂತ ಹೇಳಿದ್ನಲ್ಲ, ಈ ವರ್ಷ ಕೆನಾಲಿಂದ ನೀರು ಬಿಟ್ಟಾರಂತ. ಹೊಂಡ ಪೂರ ತುಂಬಿಟ್ಟೈತಿ. ಮಂದಿನೂ ಭಾಳ ಇತ್ತು ನಾವು ಹೋದಾಗ. ಒಟ್ನಾಗ ನಾವು ಎಂಜಾಯ್ ಮಾಡಿದ್ವಿ. ನೀವು ನನ್ನ ಜೊತೆ ಕೂಡ ಎಂಜಾಯ್ ಮಾಡಿರಿ ಅನ್ಕೋತೀನಿ. ನಿಮಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.